ಅಲ್ಲ ಮಗನ, ನನ್ನ ಜೋಡಿನ ಆಟ ಆಡಾಕತ್ತೀಯ ನೀ? ಆಡ ನಾನು ನೋಡ್ತೀನಿ. ಬಾ, ನೀರು ತಗೊಂಡು ಬರ್ತೀಯ? ಬಾ. ಇದು ನನಗೆ ಬಯಸದ ಬಂದ ಭಾಗ್ಯ. ಇಂಥ ಅವಕಾಶ ಒಟ್ಟ ಬಿಡಬಾರ್ದು. ಹೆಂಗಾರಿ ಮಾಡಿ ಆ ಮುದುಕಿನ ಕೊಂದಾಕ ಕರೆ ಅದನ್ನ ಬಂಗಾರ ಗಂಟೆ ತೊಗೊಂಡ ಹೋಗ್ಬೇಕ, ಬಿಡಂಗಿಲ್ಲ. ಆ ಮುದುಕಿನ ಮುಗಿಸೇ ಬಿಡ್ತಾನೆ. ಯಾಕಂದ್ರೆ ಬಂಗಾರ ಗಂಟೆ ಐತಿ. ಒಮ್ಮೆ ನಾ ಬಂಗಾರ ಗಂಟೆ ತೊಗೊಂಡೈತಿಕೋ, ನಾ ಜೀವನ ಪೂರ್ತಿ ಅಗದಿ ಆರಾಮ ರಾಜನಂಗ ಕೂತು ತಿನ್ಬೋದು. ಇದಾಗಬೇಕಾಯ್ತು ಬಿಸಿಲ ಬಂದು ಕಟ್ಟಿ ಕಡದು ಮೈಯ ಸಂಜೆಗೆ ಹೋದ್ರೆ ಸಾಕ, ಕೈಯ ಕಾಲ ನಡ ಎಲ್ಲ ನುಸ್ತೈತಿ. ಇಲ್ಲ, ಇದನ್ನ ಬಿಟ್ರೆ ತಪ್ಪತೈತಿ. ಇದನ್ನ ಒಟ್ಟ ಬಿಡುದು ಬೇಡ. ಆ ಮುದುಕಿನ ಮುಗಿಸೇ ಬಿಡ್ತಾನೆ. ಇದೆಲ್ಲ ಬರೋಬರಿ ಆಯ್ತು. ಆದ್ರೆ ಆ ಮುದುಕಿನ ಹೆಂಗೆ ಕೊಲ್ಲಿ ನಾನು? ಎಲ್ಲಿ ಓಡ್ಬತ್ನ? ಹಾ, ಕ್ವಾಡ್ಲಿ ಐತ್ಲೆ. ಹಾ, ಇದು ಸಹ ನನ್ನ ಕ್ವಾಡ್ಲಿ ನನ್ನ ಜೊತೆಗೆ ಇತ್ತ. ಆದ್ರೆ ಇವತ್ತ ಕರೆ ಕೆಲ್ಸಕ್ಕೆ ಉಪಯೋಗ ಆಗ್ತದ. ಇದರ್ಲೇನ ಆ ಮುದುಕಿನ ಕೊಂದು ಆ ಬಂಗಾರ ಗಂಟು ತೊಗೊಂಡು ಹೋಗ್ಬೇಕು. ಏನವಾಯಿ ಬರ್ಗುಡ್ದ ಎಲ್ಲ ರೊಟ್ಟಿನ ಖಾಲಿ ಮಾಡಿ ಬಿಟ್ಟಿದಿಲ್ಲ? ಹೌದಪ್ಪ, ಭಾಳ ಹಸುವಾಗಿತ್ತ. ರೊಟ್ಟಿನೂ ಸಿಹಿ ಹತ್ತಿದ್ವ, ಹಂಗ ತಿಂದು ಬಿಟ್ನಪ್ಪ. ಹೌದು ವಾಯಿ, ನಾನು ನಿಂಗೆ ನೀರು ತರ್ಬೇಕಂತ ಹಾದ್ನಿ. ಆದ್ರೆ ನೀರ ಸಿಗ್ಲಿಲ್ವಾ ಅಲ್ಲಿ? ಕೊಡುವಪ್ಪ, ಪ್ಯಾಕೆಟ್ ಬಾಯಾರಿಕೆ ಆಗ್ತೈತಿ. ನೀರು ಕೊಡ. ಇಲ್ವ ನೀರು ಕೊಡ್ಬೇಕಂದ್ರ ಇದ್ರಾಗ ಎಮ್ಮಿ ಅರಿಬಿನೂ ಎಲ್ಲ ಇದ್ರಾಗ ಹೋಗಿತಾರೆ. ಕೆರೆ ನೀರು ಹೊರಸಪ್ಪ ಅಂತೇಳಿ ನೀನು ಚಲೋ ನೀರು ತರಕ್ ಹೋಗಿದ್ವಿ. ನೀರ ಸಿಗ್ಲಿಲ್ವಾ? ಅವಕ್ಕೇನ ಆಕೈತಪ್ಪ, ಅವನ ತರೋಗ. ಬ್ಯಾಡವಾ ಬ್ಯಾಡ, ಮೊದಲ ನಿಂಗೆ ವಯಸ್ಸಿಗೆ ಅವ್ ನೀರ ಕುಡಿದ್ರೆ ಮತ್ತೆ ನಿನಗ ಆರಾಮ್ ತಪ್ಪತೈತಿ. ಅಲ್ಲಪ್ಪ, ಆದ್ರೆ ನನಗೆ ಭಾಳ ನೀರಡಿಕೆ ಆಕೈತಿ. ಈಗ ಏನ್ ಮಾಡ್ಬೇಕು? ಏನವಾಯಿ, ನೀನು ಬಾಯಿ ಕಡೆ ಹೋಗುವತ್ತ? ಹಂಗಾದ್ರೆ ನಂತಕ ಒಂದು ಉಪಾಯ ಐತಿ, ಅದನ್ನ ಮಾಡ. ಏನಪ್ಪ ಅದು? ಏನಂದ್ರೆ ನೀನು ಕಣ್ಣು ಮುಚ್ಚಿ ನಿಮ್ಮ ಮನೆದೇವ್ರು ನೆನ್ಸ್ಕೊ, ಆಮೇಲೆ ನಿಮ್ಮ ಅಪ್ಪನ ನೆನ್ಸ್ಕೊ, ಆಮೇಲೆ ನಿಮ್ಮ ಬಂಧು ಬಳಗ ನೆನ್ಸ್ಕೊ. ತಾನೇ ಆಟೋಮೆಟಿಕ್ ಬಾಯಾರಿಕೆ ಹೋಗಿ ಬರ್ತೈತಿ. ಹಾ, ಇದನ್ನ ಮಾತ್ರ ಮೊದಲು ಮಾಡುವ. ಹೌದಾ ಮಗನ? ಹಿಂಗ್ ಮಾಡಿದ್ರ ಬಾಯಾರಿಕೆ ಹೋಗತ್ತೆ? ಹ್ಞೂ ಆಯಿ, ಪಕ್ಕಾ ಬಾಯಾರಿಕೆನ ಹೊಕ್ಕತೆ. ಆಯ್ತು, ಮಾಡ್ತೀನಪ್ಪ, ಮಾಡ್ತೀನಿ. ಅಂತೂ ಇಂತೂ ಮುದುಕಿನ ಮುಗಿಸೇ ಬಿಟ್ಟು ಬಂಗಾರ ಗಂಟ ನಂದಾತ. ಈ ಊರಾಗ ಅಗದಿ ರಾಜಾರಂಗಿರ್ಬೋದ್. ನಾ ಮೊದಲ ಇದನ್ನ ಹೋಗಿ ನಾನು ಹೆಂಡತಿಗೆ ಭಾಗ್ಯ ಹೇಳ್ಬೇಕ. ಭಾಗ್ಯ, ಭಾಗ್ಯ ರೀ, ದಿನ ಹೋದವ್ರು ಸಂಜಿಗ್ ಬರೋವ್ರ, ಈಗ ಬರ್ತೇನ? ಇಷ್ಟ್ ಜಲ್ದಿ ಬಂದಿರಿ? ಕೊಡ್ಲೆಲ್ಲ ಐತಿ, ಬುತ್ತಿ ಮೇಲೆ ಐತಿ. ಭಾಗ್ಯ, ಏನ ಕೊಡ್ಲಿದ ಅವಶ್ಯಕತೆ ನಮಗೆಲ್ಲ ಯಾಕತ್ ಕೇಳ. ಏನೇ ಇದ್ರು ದೊಡ್ಡ ಬಿಳಿ ಕಟ್ಸ್ಕೊಂಡ ಅಗದಿ ನಾನೇನು ಮಹಾರಾಣಿ ಮಹಾರಾಜ ಅಂತ ಇರ್ಬೇಕೀಗ. ಒಟ್ಟ ಕೈಗೊಂದು ಕಾಲ್ಗೊಂದು ಆಳ್ ಹಚ್ಕೊಂಡು ಆರಾಮ್ ಇರ್ಬೇಕು ಅಂತ ಲೆಕ್ಕ ಬಂದತ್ತೀಗ. ರೀ, ಕನಸ್ ಕಾಣತ್ತೀರೇನ? ದುಡ್ಕೊಂಡ್ ತಿನ್ನೋರ್ ನಾವು, ದೊಡ್ಡ ಬಿಲ್ಡಿಂಗ್ ಅಂತ ಕೂತು ತಿನ್ನದಂತ ಏನ್ ಮಾತಾಡತ್ತೀರಿ ನೀವು? ಅಂದ್ರ ನನ್ ಮಾತಿನ ಮೇಲೆ ನಂಬಿಕೆ ಇಲ್ಲ ನಿಂಗೆ? ಹಂಗೆಲ್ಲ ಆಗ್ಬೇಕಂದ್ರ ಒಂದು ದೊಡ್ಡದು ಮ್ಯಾಜಿಕ್ ಆಗ್ಬೇಕ, ಅವಾಗೆ ಅದೆಲ್ಲ ಸಾಧ್ಯ. ಮ್ಯಾಜಿಕ್ ಆಗತ್ತ ತಿಳ್ಕೊ. ಆ ಹುಲ್ಗೆಮ್ ತಾಯಿ ನಮ್ ಕಷ್ಟ ನೋಡಿ ನಮಗ ಹೊರ ಕೊಟ್ಟಾಳ. ಇನ್ ಮ್ಯಾಲ ನಾವ್ ಮುಟ್ಟಿದಲ್ಲ ಚಿನ್ನ ಹತ್ರ ತಿಳ್ಕೊ. ರೀ, ನೀವ್ ಏನ್ ಮಾತಾಡತ್ತೀರಿ? ಒಂದಕ್ಕೊಂದು ಸಂಬಂಧ ಇರ್ಲಾದಂಗ್ ಮಾತಾಡತ್ತೀರಿ. ನನಗ ಏನೂ ಅರ್ಥ ಆಗೋಲ್ದು, ಸ್ವಲ್ಪ ಬಿಡಿಸಿ ಹೇಳ್ರಿ. ಬಿಡಿಸಿ ಹೇಳಂಗಿಲ್ಲ, ನಿನಗೆ ಬೆಚ್ಚ ತೋರಿಸ್ತಾನೆ. ಇಲ್ಲಿ ಬಾಯ್, ಅಲ್ಲಿ ಕೊಡ್ಲಿ ಹೇಳ್ತಾನೆ.
ಕೊಂಡ್ರಿ ತ್ಯಾಕೊಂಡ್ರಿ ಹೇಳ್ತಾನ ಏನ್ರಿ ಅದು? ಗೊತ್ತಾರೆ ಕೊಂಡ್ರೆ ಭಾಗ್ಯ ನೀ ನೋಡಿದೈತೇಕೋ ಗಾಬ್ರಿನ ಹಾಕಿನಿ ಬಿಚ್ಚಲ ಬಿಚ್ರಿ ನಾ ಕೇಳ್ತಿರ್ಲ ಬಿಚ್ರಿ? ಏನ್ ತಂದಿರಿ ಅಂತ ನೋಡು ತೆಗಿರಿ. ನೋಡಿ ಸಾಕಾಗ್ತೀನಿ ರೀ ಹುಲ್ಗೆಮ್ ತಾಯಿದು ಭಂಡಾರ ತಂದಿರೇನ? ಅದಕ್ಕೆ ಹಿಂಗೆಲ್ಲ ಮಾತಾಡತ್ತೀರಿ. ಆಯ್ತಳ್ರಿ ಸರಿ ಒಯ್ದು ಒಳಗಿಡ್ತೀನಿ. ಅದೆಲ್ಲ ಇರ್ಲಿ ಕೊಡ್ಲೆಲ್ಲ ಇಟ್ರಿ ನೀವು. ಭಾಗ್ಯ ನನಗ ಇದನ್ನ ನಂಬಕ ಆಗತ್ತ. ಯಾಕಂದ್ರ ಈ ಗಂಟು ತುಂಬಾ ಬಂಗಾರ ಇತ್ತ, ಬಂಗಾರ ವಜ್ರ ರೊಕ್ಕ ಎಲ್ಲ ಇತ್ತ. ಅದನ್ನ ತಗೊಂಡ್ ಮನಿಗೆ ಬರ್ಕೊಡ್ದ. ಇಲ್ಲಿ ತೆಗದ್ ನೋಡ್ತಾನು ಭಂಡಾರ ಆಗಿಬಿಟ್ಟೈತೆ. ಭಾಗ್ಯ ಭಂಡಾರ ಆಗಿಬಿಟ್ಟೈತೆ. ನನಗೆ ಒಂದು ತಿಳಿವಾಗ್ತದೆ. ಅಂದ್ರ ನಿಮ್ಗೆಲ್ಲಿ ನಿಧಿ ಸಿಕ್ಕಿತ್ತನ? ಬಂಗಾರ ಗಂಟು ಸಿಕ್ಕಿತ್ತು, ಭೂಮಿಯೊಳಗೆ ಸಿಕ್ಕಿತ್ತನ್ರಿ? ಅದು ಭಾಗ್ಯ ಹೇಳ್ರಿ ಎಲ್ ಸಿಕ್ಕಿತ್ತು, ಹೆಂಗ್ ಸಿಕ್ಕಿತ್ತು? ಇದ ಭೂಮಿಯಾಗ ಸಿಕ್ಕಿದಲ್ಲ. ಹಾ ನಾ ಒಂದ್ ದೊಡ್ಡ ತಪ್ಪು ಮಾಡೀನಿ ಭಾಗ್ಯ, ದೊಡ್ಡ ತಪ್ಪು ಮಾಡೀನಿ. ಏನ್ರಿ ಅದ? ಭಾಗ್ಯ ನಾ ಗಿಡ ಕಡಿ ಮುಂದ ಹಂಗ ನದಿರಿಗೆ ಒಂದ ಮುದುಕಿ ಕಣ್ಣಿಗಿತ್ತ. ಆ ಮುದುಕಿ ಎತ್ತಕ ಹೋಗಿ ನೋಡ್ತನು ಈ ಗಂಟು ತುಂಬ ಫುಲ್ ಬಂಗಾರ ಇತ್ತ. ನಾನನ್ನ ಕಣ್ಣಿಗೆ ನೋಡಿ ಶಾಕ್ ಆಗಿದ್ದೆ. ಅದಕ್ಕೆ ನಾ ಮುದುಕಿಗೆ ಎಲ್ಲ ಕೇಳಿನಿ, ನಿನಗೆ ಹಿಂದ ಮುಂದ ಯಾರ್ದಾರ ಮಾತು ಕೇಳಿನಿ. ಆ ಮುದುಕಿ ನನಗ ಒಂಥರ ವಿಚಿತ್ರವಾಗಿ ಮಾತಾಡ್ಲ. ಇಲ್ಲಪ್ಪ ನನಗೆ ಯಾರೂ ಇಲ್ಲ, ಈ ಜಗತ್ನಾಗಿರೋ ಮಕ್ಕಳನ್ನ ನನ್ನ ಹೊತ್ತಂದ. ಅಣ್ಣ ನಾನು ಈಕಿನ ಕೊಂದರ ಯಾಕೆ ಆಗವಲ್ದಕ್ಕ ಅಂತ ಹೇಳಿ ಆಕಿನ ಕೊಂದ ಬಂಗಾರ ಗಂಟು ತಗೊಂಡ್ಬಂದಿನಿ. ಈ ಬಂಗಾರ ಗಂಟಿಂದ ನಾವು ಸಾಕಾರ ಆಗ್ತೈತಿ ದುರಾಸೆ ಬಿದ್ದ ತಗೊಂಡ್ ಬನ್ನಿ. ಮನಿಗೆ ಬಂದ ನೋಡ್ರ ಭಂಡಾರ ಆಗಿಬಿಟ್ಟೈತಿ, ಭಂಡಾರ ಆಗಿಬಿಟ್ಟೈತಿ ಭಾಗ್ಯ. ಎಂತ ಕೆಲ್ಸ ಮಾಡಿರಿ, ಬಂಗಾರ ಕಾಸೆ ಪಟ್ಟು ಆ ಮುದುಕಿ ಜೀವಾನೇ ಹೊಡೆದ್ ಬಿಟ್ರಿ. ಎಂತ ಪಾಪದ ಕೆಲ್ಸ ಮಾಡಿರಿ ನೀವು. ಅಲ್ಲ ಇದೆಲ್ಲ ಮಾಡೋಕಿನ ಮೊದಲ ಒಂದ್ ಸ್ವಲ್ಪ ಆ ತಾಯಿ ಹುಲ್ಗೆಮ್ ನೆನಪು ಬರ್ಲಿಲ್ರಿ? ಆ ತಾಯಿ ಭಕ್ತರ್ ನಾವು ಇಂಥ ಕೆಲ್ಸ ಮಾಡ್ತಾರ್ರಿ? ಇಲ್ ಭಾಗ್ಯ ನಾ ಬಂಗಾರ ಏನ್ ನೋಡಿಲ್ಲ, ನನ್ನ ತಿಳಿ ಕೆಟ್ಟು ಹೋಗ್ಬಿಟ್ಟು. ಆ ಬಂಗಾರ ಬಂದ ನನಗೆ ಯಾವುದೂ ನೆನಪಿಗೆ ಬರಲಿಲ್ಲ. ಯಾಕಂದ್ರೆ ನಂದು ಮೊದಲ ಬರ್ತಾನ ಪರಿಸ್ಥಿತಿ. ಒಂದು ತುತ್ತು ಕೊಳ್ಳಿಗೂ ಫ್ರೀ ಆಗಿದ್ದೀವಿ. ನಿನಗರೇ ದವಾಖಾನೆ ತೋರಿಸ್ಬಾರ್ದು ಹೆಂಗಿಲ್ಲ. ನಾ ದುಡಿಲಿಕ್ಕ ನಿರ್ವಾಹ ಇಲ್ಲ. ನಾ ಏನೋ ಬಂಗಾರ ನೋಡಿ ಇನ್ನು ನಮ್ದೆಲ್ಲ ಕಷ್ಟ ಪರಿಹಾರ ಆಯ್ತು, ನಾವೇನು ಸಾಕಾರ ಹಾಕ್ತೀವಿ ಅಂತೇಳಿ ದುರ್ಯಾಸೆಗೆ ಬಿದ್ದು ಆ ಮುದುಕಿನ ಅದ ನಾನು ಕೊಡ್ಲಿಲ್ಲ ಕಡ್ದ ಬಂಗಾರ ಎತ್ಕೊಂಡ್ ಬಂದಿನಿ. ಬಂಗಾರ ಎತ್ಕೊಂಡ್ ಬಂದಿ. ನೀವು ಭಾಳ ದೊಡ್ಡ ತಪ್ಪು ಮಾಡಿರಿ, ಭಾಳ ನೀಚ್ ಕೆಲ್ಸ ಇದೆ. ಅದಲ್ರಿ ಆ ಕೊಡ್ಲಿ ನಮಗ ಹೊಟ್ಟಿಗೆ ಹಾಕ್ತಿತ್ತ. ಈ ಬಂಗಾರ ಆಸೆಕ ಆ ಕೊಡ್ಲಿನೂ ಅಲ್ಲೇ ಹೋಗದ್ ಬಂದಿರಲ್ರಿ. ಎಂತ ಮನುಷ್ಯ ರೀ ನೀವು, ಎಂತ ಮನುಷ್ಯ. ಏನ್ ಮಾಡೋದು ಈ ಪಾಪ ನಾನು ಹೆಂಗ್ ತೊಳ್ಕೊಳ್ಳೋದು ಒಂದು ತಿಳಿಯಲಾಗೈತಿ ರೀ. ಈಗ ಆಗುದಾಗೈತಿ, ಇದನ್ನೆಲ್ಲ ತಗೊಂಡೋಗಿ ನಾವ್ ಯಾರ್ ಮುಂದೆ ಹೇಳೋಣ? ಯಾರಿಗೂ ಹೇಳಕ್ಕಾಗಲ್ಲ. ಈಗ ಒಂದ್ ಕೆಲ್ಸ ಮಾಡ್ರಿ, ಸ್ವಚ್ಛಗೆ ಸ್ನಾನ ಮಾಡ್ರಿ. ಸ್ನಾನ ಮಾಡಿ ಆ ತಾಯಿ ಹುಲಿಗೆ ಮದಾಳಲ್ಲ ಆಕಿ ಭಕ್ತಿಲೆ ತಪ್ಪಾಗೈತೆವಾ ಅಂತ ಕೇಳ್ಕೊರಿ. ಎಲ್ಲ ಆ ತಾಯಿ ದೊಡ್ಡಕಿದಾಳ್ರಿ, ಆಕಿ ಎಲ್ಲಾ ಕ್ಷಮಿಸ್ತಾಳ. ಆಯ್ತು ಭಾಗ್ಯ, ನೀ ಹೇಳ್ದಂಗ ಮೊದಲ ಜಾಕ ಮಾಡಿ ಆ ನನ್ನ ತಾಯಿಗೆ ಭಕ್ತಿಯಿಂದ ಬಡ್ಕೋತೀನಿ. ಯಾಕಂದ್ರೆ ನನಗೆ ಜೀವದಾಗ ಜೀವ ಇಲ್ಲ, ಮಾಡೋದಕ್ಕೆಲ್ಲ ಮಾಡಲಿ. ಆದ್ರೆ ಈಗ ನಂಗೆ ನೆಮ್ಮದಿನೇ ಇಲ್ಲ ಆಗೈತಿ. ನಡಿ ಮೊದಲು ಜಾಕ ಮಾಡೋದು ನೋಡ್ರಿ. ಮನ್ಯಾಗ ಯಾರದ್ರಿ? ಹೊರಗೆ ಬರ್ರಿ. ಒಳಗ್ ಬರ್ರಿ, ಒಳಗ್ ಕೂತ್ ಮಾತಾಡೋಣ. ನಾನು ಹೇಳಿದೇನು, ನೀವು ಮಾಡಿದೇನು? ನಾವೇನ್ ಮಾಡಿದಿರಿ ಹಂತಾದ? ಏನು ಮಾಡಿನಿ ಅಂತ ಹೇಳಿ ಕೇಳಕ್ ಹತ್ತಿರಲ್ಲ. ಆ ಹುಲಿಗೆಮ್ಮ ತಾಯಿ ನನ್ನ ಕಣ್ಣಿಗೆ ಕಣ್ಣು ಹತ್ತು ಬಿಡುವಾಳ, ನಿದ್ದೆ ಮಾಡಿಬಿಡುವಾಳ. ಕನಸಿನಾಗ ಬಂದ ನನ್ನ ಕಾಡಕ್ ಹತ್ತಾಳ. ನೀವು ಮಾಡಿದ್ದೇನು? ನಿಮಗೆ ಹೇಳಿದ್ದೇನು? ನಾ ಭಾಗ್ಯ ನಾ ಮಾಡಿದ್ದು ಈ ಪೂಜಾರಿ ಹೆಂಗ್ ಗೊತ್ತಾತ? ಹುಲಿಗೆಮ್ ತಾಯಿ ಪೂಜಾರದಾರ್ರಿ. ಆ ಹುಲಿಗೆಮ್ ತಾಯಿ ಮಹಿಮೆ ರೀ ಇದೆಲ್ಲ. ಆಕಿಗ್ ಗೊತ್ತಾಗ್ಲಾರ್ದ ಏನೈತಿ ಹೇಳ್ರಿ? ಹೋಗ್ರಿ ಪೂಜಾರ, ನನ್ನ ಕಡೆ ಒಂದು ತಪ್ಪಾಗೈತ್ರಿ. ಅಪ್ಪ ಅಪ್ಪ ಮಾಡೇನಿ ಅಂತ ನನ್ನ ಕೇಳಕ್ ಹತ್ತೀಯ?
ಅಲ್ಲ ಸಾಕ್ಷಾತ್ ಆ ಹುಡುಗಮ್ಮ ತಾಯಿನ ಬಂದ್ ಕಡೆಯಿಂದ ನಿನಗ ಬೇಡಿದ ಹೊರ ಕೊಟ್ಟು ಹೋಗೋ ಲೆಕ್ಕಲೆ ಬಂದಿರೋ ಆಕಿಗೆ ನೀ ಏನು ಮಾಡಿದ್ವಿ ನಿನ್ಗೆ ಸ್ವಲ್ಪ ಬರುವಾಗ ಐತೆ ಪೂಜಾರವ್ರ ಅಂದ್ರ ಇವ್ರು ಹೇಳಿದ ಮುದುಕಿ ವೇಷ ಬಂದಕ್ಕೆ ಆ ತಾಯಿ ಹುಲ್ಗೆಮ್ ತಾಯ ಹೌದಮ್ಮ ಹೌದು ಹುಡುಗಮ್ಮ ತಾಯಿನ ಬಂದಿಳು ರೀ ಎಂತ ಕೆಲಸ ಮಾಡ್ಬಿಟ್ರಿ ನೀವು ಈ ಪಾಪ ಹೆಂಗ್ ಕಳ್ಕೊಳ್ಳುದ್ರಿ ಹೌದ್ರಿ ಪೂಜಾರವ್ರ ನಾನು ಒಂದು ಮುದುಕಿ ಅಲ್ಲಿ ಗಿಡ ಕಡಿ ಮುಂದೆ ಬಂದಿತ್ರಿ ಆಕೆ ಮುಂದಿನ ಬಂಗಾರ ನೋಡಿ ಆ ಬಂಗಾರ ದುರ್ಯಾಸಾಗಿ ಆ ಮುದುಕಿ ರುಂಡೆ ಕರೆದಿದ್ದು ಕರೆನೇ ಐತ್ರಿ ನನ್ನ ಕಡೆ ತಪ್ಪಾತ್ರಿ ನಿಮ್ ಕನಸ್ನ್ಯಾಗ ಬರೋದಟ್ಟ ಅಲ್ರಿ ಆ ನನ್ನ ತಾಯಿ ಹುಲ್ಗೇನ್ ದೇವಿ ದಿವಸ ನನ್ನ ಕನಸ್ನ್ಯಾಗ ಬಂದ ಆ ಬರೀ ರುಂಡಾನ ಕಾಣತತ್ರಿ ನಿಕ್ಕೋತರ ಹೇಳ್ತಾರ ಆಕೆ ಮುಖಾನ ಕಾಣತತ್ತೆ ನನ್ನ ಕಡೆ ತಪ್ಪಾಗೈತ್ರಿ ಇದಕ್ಕೆ ಏನ್ರಿ ಪರಿಹಾರ ಇದ್ರ ಹೇಳ್ರಿ ಪೂಜಾರವ್ರ ಹೇಳ್ರಿ. ಹೌದ್ರಿ ಪೂಜಾರವ್ರ ನಿಮ್ನ ನಂಬ್ಕೊಂಡಿವ್ರಿ ನೀವ ಪರಿಹಾರ ಹೇಳ್ಬೇಕ್ರಿ ನಮಗ ಹೇಳ್ತೀನಮ್ಮ ಹೇಳ್ತೀನಿ ಯಾಕಂದ್ರ ಹುಲ್ಗಮ್ಮ ತಾಯಿ ಮನಸ್ಸ ಬಹಳ ದೊಡ್ಡದೈತಿ ಆದ್ರ ನೀವು ಹುಲ್ಗಮ್ಮ ತಾಯಿ ಮನಸ್ಸು ಶಾಂತ ಆಗ್ಬೇಕಾದ್ರ ಬಲಿ ಕೊಡ್ಬೇಕು ಅಂತ ಯಾರ್ ಬಲಿ ಕೊಡುದ್ರಿ ಯಾರನ್ನ ಬಲಿ ಕೊಡೋದಲ್ಲ ಆಕಿಗೆ ಜೋಡ್ ಎರಡು ಟಗರ ಬ್ಯಾಟಿ ಮಾಡ್ಬೇಕು ಆಕಿ ಮನಸ್ಸು ಶಾಂತಗೊಳ್ಬೇಕಾದ್ರ ಎರಡು ಬ್ಯಾಟಿ ಕಡ್ದನ ನಿಮ್ ಮನಸ್ಸಿಗೆ ಎಲ್ಲರಿಗೂ ಸಮಾಧಾನ ಶಾಂತಿ ಆಕತಿ ಆಯ್ತ್ರಿ ಪೂಜಾರವ್ರ ನಾವ್ ಮಾಡಿ ತಪ್ಪಿಗೆ ಪ್ರಾಯಶ್ಚಿತ ಆಗ್ತದಂದ್ರ ನೀವ್ ಹೇಳ್ದಂಗ ಮಾಡ್ತೀವ್ರಿ ಹಾ ಆ ತಾಯಿನ ಶಾಂತ ಮಾಡ್ತೀವ್ರಿ ಅಷ್ಟ್ ಮಾಡ್ತಾಯಿ ಚಲೋ ಆಗ್ತೈತಿ ತಾಯಿ ಹುಲ್ಗೆಮ್ಮ ನಮ್ ಕಡೆಯಿಂದ ತಪ್ಪಾಗೈತೆವ ಕೊನೆದಾಗ ಕೇಳಾತೀವಿ ಕ್ಷಮಿಸ್ಬಿಡವ ಕ್ಷಮಿಸ್ಬಿಡು ಆ ತಾಯಿ ನಿಮಗೆಲ್ಲರಿಗೂ ಒಳ್ಳೇದು ಮಾಡ್ಲಿ